ಬಿಜೆಪಿ ಮನೆಯಲ್ಲಿ ಬಣ ಬಡಿದಾಟ ಯಾವ ಮಟ್ಟಕ್ಕೆ ನಡೀತಾ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಿರುವಂತಹ ಸಂಗತಿನೇ. ಅದಕ್ಕೀಗೊಂದು ಹೊಸ ವೇದಿಕೆ ಆಗಿರುವಂತದ್ದು ಅಂತ ಅಂದ್ರೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಾಗಿನ ಹೋರಾಟ. ಒಂದ್ ಕಡೆ ಯತ್ನಾಳ್ ಅವರು ಸುಮಾರು 1 ತಿಂಗಳುಗಳ ಕಾಲ ಇದಕ್ಕೆ ಸಂಬಂಧಪಟ್ಟಂಗೆ ಜಾಗೃತಿ ಅಭಿಯಾನ ಮೂಡಿಸ್ತೀವಿ ಅಂತ ಅವ್ರು ಹೇಳ್ತಾ ಇದ್ರು ಕೂಡ ಅದ್ರಲ್ಲಿ ಬಹಳಷ್ಟು ವಿಚಾರ ಪ್ರಸ್ತಾಪ ಆಗ್ತಾ ಇರುವಂತದ್ದು BS ಯಡಿಯೂರಪ್ಪನವರ ಕುಟುಂಬದ ವಿರುದ್ಧವಾಗಿ ಅವರಿಗಿರುವಂತಹ ಸಿಟ್ಟು, ಆಕ್ರೋಶದ ಹೇಳಿಕೆಗಳು. ಅದರಲ್ಲೂ ಈಗ ಮೊನ್ನೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಾಗಿನ ರಿಸಲ್ಟ್ ಇದೆಯಲ್ಲ, ಇದು ಬಿಜೆಪಿಗೆ ಬಹಳ ಆಶಾದಾಯಕವಾದಂತ ರಿಸಲ್ಟ್ ಕೂಡ ಬಂದಿಲ್ಲ. ಜೊತೆಗೆ ಯತ್ನಾಳ್ ಟೀಮ್ ಕೂಡ ದಿನದಿಂದ ದಿನಕ್ಕೆ ಬಹಳ ಮೊನಚು ಮಾತುಗಳಿಂದ ಟೀಕೆ ಮಾಡ್ತಾ ಇರುವಂತದ್ದು ಸಹಜವಾಗಿ ಇದು ವಿಜಯೇಂದ್ರ ಬಣಕ್ಕೆ ದೊಡ್ಡ ಶಾಕ್ ತಂದಿಡ್ತಾ ಇದೆ. ಈ ಕಾರಣಕ್ಕಾಗಿನೋ ಏನೋ ಇದೀಗ ಮತ್ತೊಂದು ಪ್ರತ್ಯೇಕವಾದಂತಹ ಹೋರಾಟಕ್ಕೆ ವಿಜಯೇಂದ್ರ ಟೀಮ್ ಸಿದ್ಧ ಆಗ್ತಾ ಇದೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ಯಾವ ಕಾರಣಕ್ಕೂ ಕೂಡ ವಿಜಯೇಂದ್ರ ಅವರ ಸ್ಥಾನ ಅಬಾಧಿತ, ಏನೂ ಸಮಸ್ಯೆ ಇಲ್ಲ, ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ. ಜೊತೆಗೆ ಅವ್ರ ಪರವಾಗಿ ನಾವಿದ್ದೀವಿ ಅಂತ ಹೇಳ್ಕೊಂಡು ಇವತ್ತು ಕೆಲ ನಾಯಕರುಗಳು ದೊಡ್ಡ ಮಟ್ಟದಲ್ಲಿ ಒಂದು ಸಮಾವೇಶ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಯೋಜನೆ ಸಿದ್ಧಪಡಿಸ್ತಾ ಇರೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಯತ್ನಾಳ್ ಟೀಮ್ಗೆ ಪ್ರತಿಯಾಗಿ ವಿಜಯೇಂದ್ರ ಟೀಮ್ನ ಪ್ರತಿತಂತ್ರಗಳು ಹೇಗೆ ನಡೀತಾ ಇದೆ, ಯಾವ ಮಟ್ಟಿಗಿನ ಹೋರಾಟಗಳು ಆ ಬಣದಿಂದ ಶುರು ಆಗ್ತಾ ಇದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಬೋಣ. ಡಿಸೆಂಬರ್ ಆದ್ಮೇಲೆ 5-6 ಬಾಗಿಲುಗಳೇನಿದೆ ಅದು ಒಂದೇ ಬಾಗಿಲಾಗ್ತದೆ. ಒಗಟುಗಳು ಗೊತ್ತಾಗೋದಿಲ್ಲ ನಮಗೆ. ದೆಹಲಿಗೆ ಬಂದು ಚಾಡಿ ಹೇಳ್ತಕ್ಕಂಥದ್ದಾಗಲಿ ಅದ್ರ ಅವಶ್ಯಕತೆನೂ ಇಲ್ಲ. ಅದು ಸಿಟಿ ರವಿಗೆ ಗೊತ್ತಾ, ಅದು ವಿಜೇಂದ್ರಗೆ ಗೊತ್ತಾ. ಇವ್ರ ತೋಳುಗಳು ಕಥೆ ಆಗಿದೆ. ಬಸವನಗೌಡ ಪಾಟೀಲ್ ಬಾಯಿಗೆ ಬೀಗ ಹಾಕ್ಸಿ ಸರ್. ವಿಜೇಂದ್ರ ಬೈಯೋದು ಒಂದೇ, ಬಿಜೆಪಿಗೆ ಬೈಯೋದು ಒಂದೇ. ಸಮರ ಇದು ಅಂತಿಂಥ ಸಮರ ಅಲ್ವೇ ಅಲ್ಲ. ಕೇಸರಿ ಮನೆಯೊಳಗಿನ ಅಂತರ್ಯುದ್ಧ. ನೀನಾ ನಾನಾ ಒಂದು ಕೈ ನೋಡೇ ಬಿಡೋಣ ಅನ್ನೋ ಯುದ್ಧ. ನಿನ್ ತಾಕತ್ ಏನ್ ತೋರಿಸು, ನನ್ ತಾಕತ್ ಏನ್ ತೋರಿಸ್ತೀನಿ ಅನ್ನೋ ಸಮರ. ವಿಜಯೇಂದ್ರಗೆ ಸೆಡ್ಡು ಹೊಡೆದು ವಕ್ಫ್ ವಿರುದ್ಧ ಯತ್ನಾಳ್ ಟೀಮ್ ಪ್ರತ್ಯೇಕ ಸಮರ 3ನೇ ದಿನಕ್ಕೆ ಕಾಲಿಟ್ಟಿದೆ. ಯತ್ನಾಳ್ ಟೀಮ್ ಅಬ್ಬರ ಹೆಚ್ಚಾಗ್ತಿದ್ದಂತೆ ಇದೀಗ ವಿಜಯೇಂದ್ರ ಟೀಮ್ ಪ್ರತಿಯಾಗಿ ಸಮರವನ್ನೇ ಸಾರಿದೆ. ಶೀಘ್ರದಲ್ಲಿ ದಾವಣಗೆರೆಯಿಂದಲೇ ರಣಕಹಳೆ ಮೊಳಗಿಸೋ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಕೇಸರಿ ಮನೆಯಲ್ಲಿ ಬಣ ಬಡಿದಾಟ, ಕಿಚ್ಚು, ಪ್ರತ್ಯೇಕ ಯುದ್ಧ. ಶೀಘ್ರದಲ್ಲಿ ದಾವಣಗೆರೆಯಿಂದ ರಣಕಹಳೆಗೆ ಬಿಗ್ ಪ್ಲಾನ್. ಸುದ್ದಿಗೋಷ್ಠಿ ಮೂಲಕ BY ವಿಜಯೇಂದ್ರ ಟೀಮ್ ಸಮರ. ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಯಾರು ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಶಾಸಕ ಯತ್ನಾಳ್ ಮಾತ್ರ ತಮ್ಮ ಪಟ್ಟು ನಿಲ್ಲಿಸ್ತಿಲ್ಲ. 3ನೇ ದಿನಕ್ಕೆ ಕಾಲಿಟ್ಟಿರೋ ಜನಜಾಗೃತಿ ಅಭಿಯಾನ ರಾಯಚೂರಿಗೆ ಬಂದು ತಲುಪಿದೆ. ವಕ್ಫ್ ಹೋರಾಟದಲ್ಲಿ ಯತ್ನಾಳ್ ಟೀಮ್ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ. ಇದೇ ಹೊತ್ತಿನಲ್ಲಿ ಆರಂಭದಿಂದಲೂ ಯತ್ನಾಳ್ ನಡೆಯನ್ನೇ ಪ್ರಶ್ನಿಸಿರೋ ವಿಜಯೇಂದ್ರ ಆಪ್ತರು ಇಂದು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಯತ್ನಾಳ್ ಟೀಮ್ ನಡೆಸುತ್ತಿರುವ ಪ್ರವಾಸದ ಉದ್ದೇಶವನ್ನೇ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಹಾಗೂ ವಿಜಯೇಂದ್ರ ಪರವಾಗಿ ಶೀಘ್ರದಲ್ಲೇ ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶ ಮಾಡ್ತೀವಿ ಅಂತ ಮಾಜಿ ಶಾಸಕ BC ಪಾಟೀಲ್ ರಣಕಹಳೆ ಮೊಳಗಿಸಿದ್ದಾರೆ. ದಾವಣಗೆರೆ ಇಸ್ ಎ ಸೆಂಟರ್ ಪಾಯಿಂಟ್, ಹಾರ್ಟ್ ಆಫ್ ಕರ್ನಾಟಕ ಇದ್ದಾಗ ಎಲ್ಲ ಕಡೆಯಿಂದನೂ 250-300 ಕಿಲೋಮೀಟರ್ ದೂರ ಅಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಿ, ರಾಜ್ಯ ಮಟ್ಟದ ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ಜನರಿಗೆ ಒಂದು ಸಂದೇಶವನ್ನು ಕೊಡ್ತೀವಿ. ಇದು ಭಾರತೀಯ ಜನತಾ ಪಕ್ಷದ ಮುಂದಿನ ಯುದ್ಧದ ಒಂದು ರಣಕಾಳೆಯನ್ನು ಅಲ್ಲಿಂದ ನಾವು ಪ್ರಾರಂಭ ಮಾಡ್ತೇವೆ. ರಾಜ್ಯಾಧ್ಯಕ್ಷರನ್ನ ಯಾವುದೇ ಕಾರಣಕ್ಕೂ ಇಳಿಸೋಕೆ ಆಗಲ್ಲ ಅಂತ ಮಾಜಿ ಸಚಿವ MP ರೇಣುಕಾಚಾರ್ಯ ಗರಂ ಆದ್ರು. ಇನ್ನು BC ಪಾಟೀಲ್ ಅಂತೂ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಹೊಸ ಬಾಂಬ್ ಹಾಕಿದ್ರು. ಜೇಟ್ ಪಟೇಲ್ರು ತೋಳದ ಇದು ಓರಿ ಕತೆ ಹೇಳ್ತಿದ್ರು, ತೋಳ ಕಾಯ್ತಾ ಇತ್ತು. ಹಂಗೆ ಇವ್ರ ಕತೆ ಆಗಿದೆ. ಇವ್ರು 4-5 ಜನದ್ದು ಇವ್ರ ತೋಳುಗಳು ಕತೆ ಆಗಿದೆ. ಯಾವುದೇ ಕಾರಣಕ್ಕೂ ರಾಜ್ಯದ ಅಧ್ಯಕ್ಷನ ಇಳಿಸೋಕ್ಕೆ ಸಾಧ್ಯವೇ ಇಲ್ಲ. ಕೇಳ್ತಾ ಇದ್ದಾರೆ ಎಲ್ಲಿ ಹೋದಲ್ಲಿ ಬಸವನಗೌಡ ಪಾಟೀಲ್ ಅವ್ರ ಬಾಯಿಗೆ ಬೀಗ ಹಾಕ್ಸಿ ಸರ್, ಹೈಕಮಾಂಡ್ ಏನು ಮಾಡ್ತಾ ಇದೆ ಅಂತೇಳಿ ಜನ ಕೇಳ್ತಾ ಇದ್ದಾರೆ. ಇವತ್ತು ಇವರು ಎಲ್ಲೋ ಒಂದು ಕಡೆ ಒಳ ಒಪ್ಪಂದ ಮಾಡಿಕೊಂಡು ಕಾಂಗ್ರೆಸ್ನವ್ರ ಜೊತೆಗೆ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಬೈಕೊಂಡು ಹೋದರೆ ಕಾರ್ಯಕರ್ತರು ಸುಮ್ಮನೆ ಇರೋದಿಲ್ಲ. ಇವತ್ತು ಆ ಕಾರ್ಯಕರ್ತರ ಮನಸ್ಸಲ್ಲಿ ನಮ್ಮ ಪಕ್ಷ ಗಟ್ಟಿಯಾಗಿದೆ, ಪಕ್ಷ ಬಲಿಷ್ಠವಾಗಿದೆ, ಪಕ್ಷ ಒಗ್ಗಟ್ಟಿಂದ ಇದ್ದೇವೆ ಅನ್ನೋಂಥ ತೋರಿಸೋ ನಿಟ್ಟಿನಲ್ಲಿ ವಿಜಯೇಂದ್ರಗೆ ಬೈದ್ರೆ ಬಿಜೆಪಿಗೂ ಬೈದಂತೆ ಎಂದ ರೇಣುಕಾಚಾರ್ಯ. ವಿಜಯೇಂದ್ರಗೆ ಬೈಯೋದು ಒಂದೇ, ಬಿಜೆಪಿಗೆ ಬೈಯೋದು ಒಂದೇ ಅಂತ MP ರೇಣುಕಾಚಾರ್ಯ ಸಿಡಿದೆದ್ರು. ವಿಜಯೇಂದ್ರ ವರ್ಸಸ್ ವಿಜಯೇಂದ್ರ ವ್ಯಕ್ತಿ ಅಲ್ಲ, ವಿಜಯೇಂದ್ರ ಒಬ್ಬ ವ್ಯಕ್ತಿ ಅಲ್ಲ, ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರು. ವಿಜಯೇಂದ್ರನ ಪ್ರಶ್ನೆ ಮಾಡ್ತಾರೆ, ಇದು ನರೇಂದ್ರ ಮೋದಿಯವರಿಗೆ ಮತ್ತು ನಮ್ಮ ಉಳಿದಂಥ ನಾಯಕರಿಗೆ ಪ್ರಶ್ನೆ ಮಾಡ್ದಂಗೆ. ಅವರಿಗೆ ವಿಜಯೇಂದ್ರ ಬೈಯೋದು ಒಂದೇ, ಬಿಜೆಪಿಗೆ ಬೈಯೋದು ಒಂದೇ, ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಬೈಯೋದೊಂದೇ. ಯಾರೋ ಒಬ್ಬರು ಬಂದರೆ ಪಕ್ಷ ಸ್ವಚ್ಛ ಮಾಡ್ತೀವಿ ಅಂತ ಹೇಳಿದರೆ
ಅರೆ ಯಡಿಯೂರಪ್ಪನವರು ರಾಜಕಾರಣದಾಗಿದ್ದ ನೀವು ಕಣ್ಣೇ ಬಿಟ್ಟುದಿಲ್ಲ, ನೀವು ಕಣ್ಣೇ ಬಿಟ್ಟಿರಲ್ಲ. ಈಗ ಯಡಿಯೂರಪ್ಪನವ್ರ ಬಗ್ಗೆ ಅಗೌರವ ಮಾತಾಡೋದು, ವಿಜೇಂದ್ರ ಬಗ್ಗೆ ಟೀಕೆ ಮಾಡೋದು, ಏನು ವಿಜೇಂದ್ರ ರಾಜ್ಯದ ಅಧ್ಯಕ್ಷ? ಡಿಸೆಂಬರ್ ಬಳಿಕ ಎಲ್ಲ ಬಾಗಿಲುಗಳು ಬಂದಾಗ್ತವೆ ಅಂತ ಬಿವೈ ವಿಜೇಂದ್ರ ಹೇಳಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಶಾಸಕ ಯತ್ನಾಳ್, ನಮಗೆ ಒಗ್ಗಟ್ಟು ಗೊತ್ತಾಗಲ್ಲ ಅಂದ್ರು. ಡಿಸೆಂಬರ್ ಆದಮೇಲೆ 5-6 ಬಾಗಿಲುಗಳೇನಿದೆ ಅದು ಒಂದೇ ಬಾಗಿಲಾಗ್ತದೆ, ಬೇರೆ ಬಾಗಿಲು ಮುಚ್ಚತಕ್ಕಂಥ ಕೆಲಸ ಆಗುತ್ತೆ. ಡಿಸೆಂಬರ್ ಆದಮೇಲೆ ಗೊತ್ತಾಗುತ್ತೆ. ದೆಹಲಿಗೆ ಬಂದು ಪದೇ ಪದೇ ರಾಜ್ಯ ನಾಯಕರ ವಿರುದ್ಧ ಚಾಡಿ ಹೇಳ್ತಕ್ಕಂಥದ್ದು, ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು ಅದರ ಅವಶ್ಯಕತೆ ನನಗಂತೂ ಖಂಡಿತ ಇಲ್ಲ. ನನಗದ್ರ ಬಿಡುವನು ಕೂಡ ಇಲ್ಲ. ಏನು ಗೊತ್ತಿಲ್ಲರಪ್ಪ, ಅದು ಅರ್ಥ ಒಗಟುಗಳು ಗೊತ್ತಾಗೋದಿಲ್ಲ ನಮ್ಗೆ ಉತ್ತರ ಕರ್ನಾಟಕದವ್ರಿಗೆ. ಅದು ಸಿಟಿ ರವಿಗೆ ಗುರ್ತ, ಅದು ವಿಜೇಂದ್ರಗೆ ಗುರ್ತ. ಈ ಮಧ್ಯೆ ಯತ್ನಾಳ್ ನೇತೃತ್ವದ ಪ್ರತ್ಯೇಕ ಮಿತ್ರಕೂಟಕ್ಕೆ ಕೌಂಟರ್ ಆಗಿ ರೇಣುಕಾಚಾರ್ಯ ನೇತೃತ್ವದ ಸಮಾನ ಮನಸ್ಕರ ಟೀಮ್ ಕೂಡ ರಾಜ್ಯ ಪ್ರವಾಸಕ್ಕೆ ಹೊರಟಿದೆ. ನವೆಂಬರ್ 29ರಂದು ಮುಳುಬಾಗಿಲು ತಾಲೂಕಿನ ಕುರುಡುಮಲೆ ವಿನಾಯಕ ದೇವಸ್ಥಾನಕ್ಕೆ ಭೇಟಿ ನೀಡಲಿರುವ ರೇಣುಕಾಚಾರ್ಯ ಟೀಮ್ ನಂತರ 30ರಂದು ಮೈಸೂರಿಗೆ ತೆರಳಿ ಚಾಮುಂಡೇಶ್ವರಿ ದರ್ಶನ ಪಡೆಯಲಿದೆ. ನಂತರ ಗೋಕರ್ಣಕ್ಕೆ ಕೂಡ ಭೇಟಿ ನೀಡಿ ಬಳಿಕ ವಕ್ಫ್ ಆಸ್ತಿ ಕುರಿತಂತೆ ರಾಜ್ಯ ಬಿಜೆಪಿ ರಚಿಸಿರುವ ತಂಡಗಳೊಂದಿಗೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದೆ. ನಂತರ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಆಯೋಜನೆ ಮಾಡುವ ಆಲೋಚನೆ ಕೂಡ ವಿಜಯೇಂದ್ರ ಆಪ್ತ ಶಾಸಕರ ತಲೆಯಲ್ಲಿದೆ. ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು.